सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳು, ಇವತ್ತಿನ ಈ ಪ್ರವಚನದಲ್ಲಿ ನಾವು ವಿವೇಕ ಖ್ಯಾತಿ ಅನ್ನುವಂತಹ ವಿಚಾರವನ್ನು ಗಮನಿಸ್ತೀವಿ. ಈ ವಿವೇಕ ಖ್ಯಾತಿ ಅನ್ನುವಂತಹ ಪದ ಪತಂಜಲಿ ಯೋಗ ಸೂತ್ರಗಳಲ್ಲಿ ನಾವು ಕಾಣ್ತೀವಿ. ಮಹರ್ಷಿಗಳು ಈ ವಿವೇಕ ಖ್ಯಾತಿಯ ವಿಚಾರದ ಕುರಿತಾಗಿ ಹೇಳುವಂಥದ್ದು, ಅಂದರೆ ಈ ವಿವೇಕ ಖ್ಯಾತಿಯಿಂದ ನಮಗಾಗುವಂತಹ ಪರಿಣಾಮ ಅಥವಾ ಲಾಭ ಏನು ಅಂದರೆ ಶಾಶ್ವತವಾದ ದುಃಖದ ನಿವಾರಣೆ. ಪ್ರತಿಯೊಬ್ಬರಿಗೂ ದುಃಖ ನಿವಾರಣೆ ಆಗಬೇಕು, ಆನಂದ ಪ್ರಾಪ್ತಿಯಾಗಬೇಕು. ದುಃಖ ಅನ್ನುವಂಥದ್ದು ಕೃತಕವಾಗಿ ಪ್ರಕೃತಿಯ ಕಡೆಯಿಂದ ನಮಗೆ ದೊರೆತಿರೋದು. ಆನಂದ ಅನ್ನೋದು ನಮ್ಮ ಸಹಜ ಸ್ವಭಾವ, ನಮ್ಮದೇ ಸ್ವಂತವಾಗಿರೋದು. ಈಗೇನಾಗಿದೆ, ನಮ್ಮ ಸ್ವಂತವಾಗಿರುವಂತಹ ನಮ್ಮದೇ ಆಗಿರುವಂತಹ ಆನಂದವನ್ನ ಕಳ್ಕೊಂಡಿರೋದು, ಪ್ರಕೃತಿಯ ದುಃಖವನ್ನ ಸ್ವೀಕರಿಸಿರೋದು. ಇದನ್ನ ಅವಿವೇಕ ಅಂತ ಕರೆಯಲ್ಪಡುತ್ತೆ. ಜನಸಾಮಾನ್ಯರಿಗೆ ದುಃಖವನ್ನ ಅನುಭವಿಸಿರ್ತಾರೆ ಹೊರತು, ಆ ಅನುಭವ ಇರುತ್ತೆ, ದುಃಖದ ಅನುಭವ ಆಗಿರುತ್ತೆ ಹೊರತು ದುಃಖದ ಕಾರಣ ಅವ್ರಿಗೆ ಗೊತ್ತಿರಲ್ಲ. ಈ ಸೂತ್ರಗಳಲ್ಲಿ ನಾವು ಈ ದುಃಖದ ಕಾರಣ ಏನು ಅನ್ನೋದನ್ನ ಗಮನಿಸ್ತೀವಿ. ಹಾಗೆ ಅದರ ನಿವಾರಣೆ ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ಮಹರ್ಷಿಗಳು ತಿಳಿಸಿರ್ತಾರೆ. ಹೀಗಾಗಿ ಯಾರು ವಿವೇಕಿಗಳು ಅವರು ಮಾತ್ರ ತಮ್ಮ ದುಃಖವನ್ನ ಶಾಶ್ವತವಾಗಿ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ತಮ್ಮ ಸ್ವಸ್ವರೂಪವಾದ ಆನಂದವನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಮೊದಲನೇದಾಗಿ ಇಲ್ಲಿ ತಿಳಿಸುವಂಥದ್ದು, ವಿವೇಕ ಖ್ಯಾತಿಯಿಂದ ದುಃಖದ ನಿವಾರಣೆ. ಈ ದುಃಖದ ನಿವಾರಣೆ ಅಶುದ್ಧಿಯು ಕ್ಷಯವಾಗುವುದರಿಂದ ಆಗುತ್ತದೆ. ಅಶುದ್ಧಿ ಅಂತ ಇರುತ್ತೆ. ಆ ಚಿತ್ತದ ಅಶುದ್ಧಿ ಕ್ಷಯವಾದಾಗ ಅಥವಾ ಇಲ್ಲವಾದಾಗ ದುಃಖ ನಿವಾರಣೆ ಆಗುತ್ತೆ. ಈಗ ಈ ಅಶುದ್ಧಿ ಅಂದ್ರೇನು, ಅದನ್ನು ಹೇಗೆ ಕ್ಷಯ ಮಾಡ್ಕೋಬೇಕು, ಇಲ್ಲದಂತೆ ಮಾಡ್ಕೋಬೇಕು ಅಂದ್ರೆ ನಾವು ಶುದ್ಧವಾಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳೋ ಹಾಗೆ ಎಲ್ಲಾ ವಿಧದ ಆಧ್ಯಾತ್ಮಿಕ ಸಾಧನೆಗಳು ಕೂಡ ಚಿತ್ತಶುದ್ಧಿಯನ್ನ ಪಡೆದುಕೊಳ್ಳೋದಕ್ಕೆ ಇರುವಂಥದ್ದು. ಇಲ್ಲಿ ಚಿತ್ತಶುದ್ಧಿಯನ್ನ ಹೇಗೆ ಪಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಯೋಗ ಸೂತ್ರಗಳಲ್ಲಿ ತಿಳಿಸಿದ್ದಾರೆ. ಅದನ್ನು ನಾವು ಸಾರಾಂಶದ ರೂಪದಲ್ಲಿ, ಅಂದ್ರೆ ಮುಖ್ಯವಾದ ಅಂಶಗಳನ್ನ ಗಮನಿಸ್ತಾ ಹೋಗ್ತೀವಿ. ಅಹಿಂಸಾ, ಸತ್ಯ,
ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರನಲ್ಲಿ ಭಕ್ತಿ. ಇಷ್ಟನ್ನು ಶುದ್ಧಿ ಅಂತ ಕರೆದಿದೆ. ಯಾರಲ್ಲಿ ಈ ಎಲ್ಲ ಲಕ್ಷಣಗಳು ಇರುತ್ತೋ ಅವರು ಶುದ್ಧವಾಗಿದ್ದಾರೆ ಅಂತ. ಈಗ ನಮ್ಗೆ ಅರ್ಥ ಆಗುತ್ತೆ ನಾವು ಎಷ್ಟರ ಮಟ್ಟಿಗೆ ಶುದ್ಧವಾಗಿದ್ದೀವಿ. ಈಗ ಮೊದಲನೇದಾಗಿ ಅಹಿಂಸಾ. ಅಹಿಂಸಾ ಅಂದ್ರೆ ಏನು? ನಾ ಹಿಂಸಾ ಅಹಿಂಸಾ. ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ಮತ್ತೊಂದು ಜೀವಿಗೆ ನೋವನ್ನ ಕೊಡದೇ ಇರೋದು. ಹಾಗಾದ್ರೆ ಶರೀರದಿಂದ ಹೇಗೆ ನೋವನ್ನ ಕೊಡ್ತಾ ಇರ್ತಾರೆ ಇತರ ಜೀವಿಗಳು ಅಥವಾ ಮನುಷ್ಯರು ಅಂದ್ರೆ ಅದು ನಮಗೆ ಚೆನ್ನಾಗಿ ಪ್ರತ್ಯಕ್ಷವಾಗಿ ಕಾಣುತ್ತೆ. ಬೇರೆ ಜೀವಿಗಳನ್ನ ಹಿಂಸೆ ಮಾಡೋದು, ಕೊಲ್ಲೋದು, ತಿನ್ನೋದು, ಆಮೇಲೆ ಹೊಡೆಯೋದು, ಬಡಿಯೋದು ಇವೆಲ್ಲ ಇದೆಯಲ್ಲ, ಇದು ಶರೀರದಿಂದ ಆಗುವಂತಹ ಹಿಂಸೆ. ಇದನ್ನ ತ್ಯಜಿಸಿದಾಗ ಅಹಿಂಸಾ ವ್ರತ ಅವರು ನೆರವೇರಿಸಿದ ಹಾಗಾಗುತ್ತೆ. ಅಷ್ಟಕ್ಕೆ ನಾವು ಅಹಿಂಸಾ ವ್ರತ ಆಯ್ತು ಅಂತ ಹೇಳಕ್ಕಾಗಲ್ಲ. ಮಾತಿನಿಂದ ಕೂಡ ನಾವು ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು. ಬಸವಣ್ಣವರು ಹೇಳ್ತಾರೆ, ಮೃದುವಚನವೇ ಸಕಲ ಜಪಂಗಳಯ್ಯ. ಮೃದುವಚನವೇ ಸಕಲ ತಪಂಗಳಯ್ಯ. ಸದುವಿನಯವೇ ಸದಾಶಿವನೊಲುಮೆಯಯ್ಯ. ಮತ್ತೊಬ್ಬರಿಗೆ ನೋವಾಗದ ಹಾಗೆ ಮಾತನಾಡೋದಿದೆಯಲ್ಲ, ಇದು ಮಾತಿನಿಂದ ಆಗುವಂತಹ ತಪಸ್ಸು ಅಂತ ಕೂಡ ಕರೆದಿದೆ. ಸೊ ಈ ಅಹಿಂಸೆಯಲ್ಲಿ ಮಾತಿನಿಂದ ಕೂಡ ಮತ್ತೊಬ್ಬರಿಗೆ ನೋವಾಗದ ಹಾಗೆ ನಡ್ಕೊಳ್ಳೋದು. ಮೂರನೇದಾಗಿ ಮನಸ್ಸಿನಿಂದ. ಮನಸ್ಸಿನಿಂದ ಕೂಡ ಯಾರಿಗೂ ಕೆಡುಕನ್ನ ಬಯಸದೇ ಇರೋದು. ಮನಸ್ಸಿನಿಂದ ಇತರರಿಗೆ ಯಾರು ಕೆಡುಕನ್ನ ಬಯಸ್ತಾರೋ ಅದು ಅವರಿಗೆ ಕೆಡುಕಾಗುತ್ತೆ. ಪ್ರಕೃತಿಯಲ್ಲಿರುವಂಥ ನಿಯಮ ಮೊದಲಿನಿಂದಲೂ ಹೀಗೆ ನಡ್ಕೊಂಡ್ ಬಂದಿದೆ, ಇದು ಹೀಗೆ ಇರುತ್ತೆ ಕೂಡ. ಹಾಗಾಗಿ ಮನಸ್ಸಿನಲ್ಲಿ ಕೂಡ ಯಾರಿಗೂ ಕೇಡನ್ನ ಬಯಸಬಾರದು. ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಮತ್ತೊಬ್ಬರ ಬಗ್ಗೆ ಕ್ರೋಧವನ್ನ ಹೊಂದಿದ್ರೆ ಅಥವಾ ದ್ವೇಷ ಇದ್ರೆ ಅದು ಕೂಡ ಹಿಂಸೆ ಅಂತಾನೆ ಆಗುತ್ತೆ. ಯಾಕೆಂದ್ರೆ ಯಾರ ಮೇಲೆ ಕ್ರೋಧ ಇರುತ್ತೋ ಅಥವಾ ದ್ವೇಷ ಇರುತ್ತೋ ಅವರಿಗೆ ಇವರು ಒಳ್ಳೆಯದನ್ನ ಬಯಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಮೂರು ರೀತಿಯಲ್ಲಿ ನಾವು ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ನೋವನ್ನು ಉಂಟು ಮಾಡಲಿಲ್ಲ ಅಂದ್ರೆ ಆಗ ಅಹಿಂಸಾ ವ್ರತವನ್ನ ಕೈಗೊಂಡಿದ್ದಾರೆ, ಅವರಿಂದ ಅಹಿಂಸಾ ವ್ರತ ನೆರವೇರ್ತಾ ಇದೆ ಅಂತ ಅರ್ಥ. ಇದು ಶುದ್ಧಿಯ ಮೊದಲನೇ ವಿಚಾರ. ಎರಡನೇದು ಸತ್ಯ. ಯಥಾರ್ಥವಾಗಿ ಮಾತನಾಡುವಂಥದ್ದನ್ನೇ ಸತ್ಯ ಅಂತ ಕರೆದಿದೆ. ಈ ಸತ್ಯವನ್ನ ಯಾಕೆ ಹೇಳೋದಿಲ್ಲ ಮನುಷ್ಯರು, ಅಥವಾ ಯಾಕೆ ಅಸತ್ಯವನ್ನ ಅಥವಾ ಸುಳ್ಳನ್ನು ಹೇಳ್ತಾರೆ ಎಂದಾಗ, ಲಾಭಕ್ಕಾಗಿ ಸುಳ್ಳನ್ನು ಹೇಳ್ತಾರೆ. ಸುಳ್ಳನ್ನು ಹೇಳೋದ್ರಿಂದ ಏನೋ ಉಪಯೋಗ ಇದೆ ಅಂದಾಗ ಮಾತ್ರ ಮನುಷ್ಯರು ಸುಳ್ಳನ್ನು ಹೇಳ್ತಾರೆ. ಆದರೆ ವಾಸ್ತವಿಕತೆ ಅದಲ್ಲ. ವಿವೇಕ ಉಂಟಾದಾಗ ಸುಳ್ಳನ್ನು ಹೇಳೋದ್ರಿಂದ ನಮಗೆ ನಾವೇ ನಷ್ಟವನ್ನು ಉಂಟು ಮಾಡ್ಕೋತೀವಿ. ನಮ್ಮ ಪುಣ್ಯ ಕ್ಷೀಣ ಆಗುತ್ತೆ, ನಮ್ಮ ತೇಜಸ್ಸು ಕಡಿಮೆ ಆಗುತ್ತೆ. ಹಾಗೆ ನಮ್ಮಲ್ಲಿರುವಂತಹ
ಆಧ್ಯಾತ್ಮಿಕ ಶಕ್ತಿ ಕೂಡ ಕುಂದುತ್ತೆ. ಅಂದ್ರೆ ಜ್ಞಾನ ಕೂಡ ಮಂಕಾಗುತ್ತೆ. ಹಲವಾರು ರೀತಿಯಲ್ಲಿ ಇದು ತೊಂದರೆಯನ್ನು ಕೊಡುತ್ತೆ. ಹಾಗೆ ಪಾಪವನ್ನು ಸಂಚಯ ಮಾಡ್ಕೊಳ್ಳೋದಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಸುಳ್ಳನ್ನು ಹೇಳದೇ ಇರೋದು ಸತ್ಯ. ಮತ್ತೊಂದು ಕಡೆ ಸುಳ್ಳನ್ನ ಹೇಳ್ತಾರೆ ಜನ. ಎಲ್ಲಿ ಅಂದ್ರೆ ಮತ್ತೊಬ್ಬರನ್ನ ಮೆಚ್ಚಿಸೋದಕ್ಕಾಗಿ. ಲಾಭ ಏನಿಲ್ಲ ಇಲ್ಲಿ ವಸ್ತುತಃ, ಆದರೆ ಬೇರೆಯವರು ನನ್ನನ್ನು ಮೆಚ್ಚಿಕೊಳ್ಳಿ ಅಂತ ಇಲ್ಲದೇ ಇರೋದನ್ನೆಲ್ಲ ಹೇಳ್ತಾ ಇರ್ತಾರೆ. ಅದನ್ನ ಓಲೈಕೆ ಅಂತ ಕರೀತಾರೆ. ಇದಕ್ಕೂ ಕೂಡ ಸುಳ್ಳನ್ನು ಹೇಳುವಂಥದ್ದು ಉಂಟು. ಯಾವಾಗ ನಾನು ಯಾರನ್ನೂ ಮೆಚ್ಚಿಸುವ ಅಗತ್ಯ ಇಲ್ಲ, ಈಶ್ವರನನ್ನ ಪ್ರೀತ್ಯರ್ಥಗೊಳಿಸಿದ್ರೆ ಸಾಕು ಅಂತ ಅರ್ಥ ಆಗುತ್ತೋ, ಆಗ ಈ ಇತರರ ಮೆಚ್ಚುಗೆಗಾಗಿ ಸುಳ್ಳನ್ನು ಹೇಳೋದನ್ನ ಬಿಟ್ಬಿಡ್ತಾರೆ. ಮತ್ತೊಂದು ವಿಚಾರ ಅರ್ಥ ಆಗತ್ತೆ. ವಿವೇಕ ಇದ್ದಾಗ ನಾವು ಇತರರನ್ನ ಕೇವಲ ಮಾತಿನಿಂದ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವೇನ್ ಮಾತನಾಡ್ತಾ ಇದ್ದೀವಿ ಅಂತ ಮನುಷ್ಯರು ನೋಡೋದಕ್ಕಿಂತ ನಮ್ಮ ಜೀವನ ಎಷ್ಟು ಶುದ್ಧವಾಗಿದೆ ಅನ್ನೋದನ್ನೇ ನೋಡ್ತಾರೆ. ಹೀಗಾಗಿ ಸತ್ಯ ಒಂದು ಲಾಭ ಮತ್ತು ಇತರರ ಮೆಚ್ಚುಗೆಯನ್ನು ಗಳಿಸೋದಕ್ಕಾಗಿ ಸುಳ್ಳನ್ನು ಹೇಳದೇ ಇದ್ದಾಗ ಸತ್ಯವಚನವನ್ನ ಪರಿಪಾಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೂರನೇದಾಗಿ ಅಸ್ತೇಯ ಅಂತ. ಸ್ಥೇಯ ಅಂದ್ರೆ ಕಳ್ಳತನ ಅಂತ. ನಾಸ್ತೇಯ ಅಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು. ಕಳ್ಳತನ ಅಂದ್ರೇನು? ಮತ್ತೊಬ್ಬರ ವಸ್ತುವನ್ನ ತನಗೆ ಬೇಕು ಅಂತ ಆಸೆ ಪಟ್ಟು ಅದನ್ನ ಪಡ್ಕೊಳ್ಳೋ ಪ್ರಯತ್ನ, ಅದನ್ನ ಕಳ್ಳತನ ಅಂತ ಕರೀತಾರೆ. ಈಗ ಈ ಕಳ್ಳತನ ಮಾಡೋದ್ರಿಂದ ಏನಾಗುತ್ತೆ? ಯಾರೋ ಅವರು ತಮ್ಮ ಕರ್ಮದಿಂದ ಏನೋ ಒಂದಷ್ಟನ್ನು ಗಳಿಸಿರ್ತಾರೆ. ಈಗ ಅವರು ಕರ್ಮದಿಂದ ಗಳಿಸಿರೋದನ್ನ, ವಸ್ತುವನ್ನ ಅಥವಾ ಹಣವನ್ನ ಇವರು ಅದನ್ನ ಕಸ್ದುಕೊಂಡಾಗ, ಕಿತ್ಕೊಂಡಾಗ ಅಥವಾ ಕದ್ದಾಗ ಅವರ ಕರ್ಮದ ಫಲವನ್ನ ಇವರು ಅನುಭವಿಸ್ಬೇಕಾಗತ್ತೆ. ನೋಡಿ, ಇದು ಧರ್ಮ ಸೂಕ್ಷ್ಮ. ಈಗ ಯಾರೋ ಒಬ್ಬ ಒಂದು ಕೆಲಸ ಮಾಡಿರ್ತಾನೆ, ದುಡ್ದಿರ್ತಾನೆ ಅಥವಾ ಏನೋ ಮಾತನಾಡಿರ್ತಾನೆ ಅಥವಾ ಇನ್ನೇನೋ ಮಾಡಿ ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾನೆ. ಈಗ ಇನ್ನೊಬ್ಬ ಬಂದು ಆ ವಸ್ತುವನ್ನ ಅಥವಾ ಹಣವನ್ನ ಕದ್ದ. ಏನಾಗುತ್ತೆ? ಈ ವಸ್ತುವಿಗಾಗಿ ಅವನು ಏನು ಮಾಡಿದ್ನೋ ಕರ್ಮ, ಅವನು ಆ ಮಾಡಿದ ಕರ್ಮದಲ್ಲಿರುವಂಥ ದೋಷ ಇತ್ಯಾದಿಗಳೆಲ್ಲ, ಆ ಪಾಪವನ್ನೆಲ್ಲ ಇವನು ಕಟ್ಕೋಬೇಕಾಗತ್ತೆ. ಇವನಿಗೆ ಬಂದು ಅದು ತಲುಪಿಬಿಡುತ್ತೆ. ಹಿಂದೆ ಇದನ್ನೆಲ್ಲ ಹೇಗಾಗತ್ತಿದು ಅಂತ ಆಶ್ಚರ್ಯ ಪಡೋರು. ಆದರೆ ಈಗ ತುಂಬಾ ಸುಲಭವಾದ ಒಂದು ಉದಾಹರಣೆ ಇದೆ. ಯಾರದ್ದೋ ಒಂದು ಅಕೌಂಟಲ್ಲಿರುವಂಥ ದುಡ್ಡು, ಹಣ ಕೆಲವೇ ಕ್ಷಣಗಳಲ್ಲಿ ಮತ್ತೊಬ್ಬರ ಅಕೌಂಟಿಗೆ ಕಳಿಸೋದಕ್ಕೆ ಸಾಧ್ಯ ಇದೆ. ಈಗ ನಾವು ಅದನ್ನೆಲ್ಲ ಉಪಯೋಗಿಸ್ತಾ ಇದೀವಿ ಕೂಡ. ಅದು ಹೇಗೆ? ಅವ್ರ ಹತ್ರ ಇರುವಂತ ಹಣ, ಅವರು ಸಂಪಾದನೆ ಮಾಡಿ ಇಟ್ಟಿರುವಂತ ಬ್ಯಾಂಕಲ್ಲಿ ಇಟ್ಟಿರುವಂತ ಹಣ ಇವ್ರಿಗೆ ಮುಟ್ಟದೆ ಏನು ಮಾಡದೆ ಅದು ಹೇಗೆ ಹೊಟ್ಟೋಯ್ತು ಅಂದಾಗ, ಅವ್ರು ಎಲ್ಲಾದ್ರೂ ಇರ್ಲಿ, ಅವ್ರಿಗೆ ಹೋಗಿ ತಲುಪಿಬಿಡುತ್ತೆ. ಅದು ಸಾಧ್ಯ ಆಗಿದೆ, ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಕಳ್ಳತನ ಮಾಡೋದ್ರಿಂದ ಅವರ ಕರ್ಮ ಫಲವನ್ನ ಇವ್ರು ಸ್ವೀಕರಿಸಬೇಕಾಗತ್ತೆ. ಈಗ ಅದು ಸಣ್ಣ ವಸ್ತು ಆಗಿದ್ರೆ ಸಣ್ಣ ಪ್ರಮಾಣದಲ್ಲಿ ಆ ದೋಷ ಅನ್ನುವಂಥದ್ದು ಅವರಿಗೆ, ಆ ಪಾಪ ಅನ್ನುವಂಥದ್ದು ಅವರಿಗೆ ತಲುಪುತ್ತೆ. ದೊಡ್ಡ ರೀತಿಯಲ್ಲಾಗಿದ್ರೆ ಅವರ ಕರ್ಮವನ್ನ ಇವರು ಕಳ್ಳತನ ಮಾಡಿದವರು ಅವರ ಪಾಪದ ಫಲವನ್ನ ಸ್ವೀಕರಿಸಬೇಕಾಗತ್ತೆ. ಇನ್ನೊಂದು ವಿಚಾರ ಇದೆ ಇದರಲ್ಲಿ. ಹಿಂಸಾ ಅಂತ ವಿಚಾರ ಬಂದಾಗ ಕೂಡ ಇದೇ ಅನ್ವಯಿಸುತ್ತೆ. ಈಗ ಯಾರಿಗೋ ಒಬ್ಬರಿಗೆ ಇನ್ನೊಬ್ರು ಹಿಂಸೆಯನ್ನ ಕೊಟ್ರು,
ಹೊಡೆಯೋದು ಅಥವಾ ಬೈಯೋದು ಅಥವಾ ಅವಮಾನ ಮಾಡೋದು ಈ ತರ ಮಾಡಿದಾಗ ಅವರ ಪಾಪದ ಫಲ ಏನಿರುತ್ತೋ ಅದನ್ನ ಇವ್ರು ಸ್ವೀಕರಿಸ್ಬೇಕಾಗತ್ತೆ. ಹೊಡೆದವರು ಬೈದವರು ಏನಿರ್ತಾರಲ್ಲ, ಹಿಂಸೆ ಕೊಟ್ಟವರು, ಅವರಿಗೆ ಅವರ ಪಾಪದ ಫಲ ಹೊಟ್ಟೋಗುತ್ತೆ. ಅವರು ಆ ಸಮಯದಲ್ಲಿ ಒಂದಷ್ಟು ನೋವು ಅನುಭವಿಸಿರ್ತಾರೆ, ಆಮೇಲೆ ಅದು ನಿವಾರಣೆ ಆಗ್ಬಿಡುತ್ತೆ. ಆದ್ರೆ ಯಾರು ಹಿಂಸೆಯನ್ನ ಮಾಡಿದ್ರೋ ಅವರಿಗೆ ಅದು ಹೋಗಿ ತಲುಪುತ್ತೆ. ಅವರದನ್ನು ಯಾವಾಗ ನಿವಾರಣೆ ಮಾಡ್ಕೊಳ್ಳೋದು? ಈ ರೀತಿಯಲ್ಲಿ ಹಲವಾರು ರೀತಿಯಿಂದ ಮನುಷ್ಯ ಪಾಪ ಸಂಗ್ರಹ ಮಾಡ್ತಾ ಇರೋದ್ರಿಂದ ಅವನು ಅಶುದ್ಧಿಯಾಗಿರ್ತಾನೆ. ಅದಕ್ಕೆ ಇಲ್ಲಿ ಶುದ್ಧಿ ಆಗೋದ್ರಿಂದ, ಅಂದ್ರೆ ಅಶುದ್ಧಿ ಅನ್ನುವಂಥದ್ದು ಕ್ಷಯವಾಗೋದ್ರಿಂದ ದುಃಖದ ನಿವಾರಣೆ ತಾನಾಗಿ ಆಗ್ಬಿಡುತ್ತೆ. ಎಷ್ಟು ಸೂಕ್ಷ್ಮವಾದ ಮತ್ತು ಸೂಕ್ತವಾದ ಸರಿಯಾದ ವಿಚಾರ ಇಲ್ಲಿ ಪತಂಜಲಿ ಸೂತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹಳ ಸ್ಪಷ್ಟವಾಗಿದೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತೇನಲ್ಲ. 3 ವಿಚಾರ ನೋಡಿದ್ವಿ: ಅಹಿಂಸಾ, ಸತ್ಯ ಮತ್ತು ಅಸ್ತೇಯ. ಅಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರುವುದು. ಇನ್ನೊಂದು ಸೂಕ್ಷ್ಮವಾದ ವಿಚಾರ ಏನು ಅಂದ್ರೆ, ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಪರಮಾತ್ಮನ ಸೃಷ್ಟಿ. ಈ ಪರಮಾತ್ಮನ ಸೃಷ್ಟಿಯಲ್ಲಿರೋ ವಸ್ತುವನ್ನ ನಾವು ಪರಮಾತ್ಮನ ಅಂಶಗಳೇ ಆಗಿರೋದ್ರಿಂದ ಯಜ್ಞವನ್ನ ಆಚರಿಸಿ ಅದನ್ನ ನಾವು ಅನುಭವಿಸ್ಬೋದು. ಅದಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರ. ಅಂದ್ರೆ ಪರಮಾತ್ಮ ಅದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಯಜ್ಞ ರೂಪವಾಗಿ ಕರ್ಮವನ್ನು ಆಚರಿಸಿ ಆ ಭೋಗವನ್ನ ನಾವು ಪಡ್ಕೊಂಡು ಅನುಭವಿಸ್ಬೋದು. ಆದರೆ ಯಜ್ಞ ರೂಪವಾಗಲ್ಲದೆ ನಾವೇನಾದರೂ ಅದನ್ನ ಸ್ವೀಕರಿಸಿದ್ದೇ ಆಗಲಿ ಅನುಭವಿಸಿದ್ದೇ ಆಗಲಿ ಆದಾಗ ಏನಾಗುತ್ತೆ, ಅದು ದೋಷ ಅನ್ನುವಂಥದ್ದು ಅದರಲ್ಲಿ ಉಂಟಾಗುತ್ತೆ. ಎಂತಹ ದೋಷ ಅಂದ್ರೆ ಮಮಕಾರ ಅನ್ನುವಂತಹ ದೋಷ ಹುಟ್ಕೊಂಡ್ಬಿಡುತ್ತೆ. ಇದು ಭಗವಂತನದು ಅಂತ ಅದನ್ನ ಅನುಭವಿಸಿದಾಗ ನನ್ನದು ಅನ್ನೋ ಮಮಕಾರ ದೋಷ ಉಂಟಾಗಲ್ಲ. ಯಾವಾಗ ಇದು ಭಗವಂತನ ಸೃಷ್ಟಿ, ಭಗವಂತನದು ಅನ್ನೋದನ್ನ ಮರ್ತೋಗ್ತಾರೋ ಮನುಷ್ಯ, ಆಗೇನಾಗುತ್ತೆ, ಅದರಲ್ಲಿ ನನ್ನದು ಅನ್ನೋ ಭಾವನೆ ಬಂದ್ಬಿಡುತ್ತೆ, ಮಮಕಾರ ಬಂದ್ಬಿಡುತ್ತೆ. ಆ ಮಮಕಾರವೇ ಅಶುದ್ಧಿ. ಅದು ಬಹಳ ನೋವನ್ನ ಕೊಡುತ್ತೆ, ಮನುಷ್ಯನಿಗೆ ದುಃಖವನ್ನ ಉಂಟು ಮಾಡುತ್ತೆ. ಯಾರು ವಿವೇಕಿಗಳು ಅವ್ರು ಹೇಗೆ ಜೀವನ ಮಾಡ್ತಾರೆ ಹಾಗಾದ್ರೆ? ಅವರು ಈ ಜಗತ್ತಿನಲ್ಲಿ ಪ್ರಾರಬ್ಧಾನುಸಾರವಾಗಿ ಏನು ತಾನಾಗಿ ಸಿಗುತ್ತೋ ಅಷ್ಟರಲ್ಲಿ ತೃಪ್ತರಾಗ್ತಾರೆ. ಮತ್ತೊಂದು ಕಡೆಯಿಂದ ಯಜ್ಞರೂಪವಾಗಿ ಅಂದ್ರೆ ಭಗವಂತನನ್ನ ಪ್ರೀತ್ಯರ್ಥಗೊಳಿಸಿ ಭಗವತ್ ಪ್ರೀತಿಯಿಂದ ಭಗವಂತನ ಕೃಪೆಯಿಂದ ಪಡ್ಕೊಂಡು ಅದನ್ನ ಯೋಗ್ಯ ರೀತಿಯಲ್ಲಿ ಅನುಭವಿಸಿದ್ರು ಕೂಡ ಅದರಲ್ಲಿ ದೋಷ ಇಲ್ಲ. ಸೊ 2 ರೀತಿ ಇದೆ. ಎದುರುಚ್ಛಾಲಾಭ ಸಂತುಷ್ಟ ಅನ್ನೋದು ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ಅನ್ವಯಿಸುತ್ತೆ. ಈ ಯಜ್ಞರೂಪವಾಗಿ ಕರ್ಮವನ್ನು ಆಚರಿಸಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಕರ್ಮವನ್ನು ಆಚರಿಸಿ ಅದರಿಂದ ಏನು ಗಳಿಸ್ತಾರೋ ಅದನ್ನ ಯೋಗ್ಯ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ದೋಷ ಉಂಟಾಗೋದಿಲ್ಲ. ಇದು ಗೃಹಸ್ಥರಿಗೆ ಅನ್ವಯಿಸುತ್ತೆ. ಇನ್ನು ವಿವೇಕಿಗಳೇನ್ ಮಾಡ್ತಾರೆ, ಪ್ರಕೃತಿಯಲ್ಲಿ ಉದಾಸೀನರಾಗಿರ್ತಾರೆ, ಆಸಕ್ತರಾಗೋದಿಲ್ಲ. ಹಾಗಾಗಿ ಅವರಿಗೆ ಅದನ್ನ ಪಡ್ಕೋಬೇಕು ಅಂತಾಗ್ಲಿ ಅನುಭವಿಸ್ಬೇಕು ಅಂತಾಗ್ಲಿ ಅವ್ರಿಗೆ ಇಚ್ಛೆನೇ ಉಂಟಾಗಲ್ಲ. ಸೊ ಅಸ್ಥೇಯ ಅನ್ನುವಂತಹ ದೋಷದಿಂದ ಮುಕ್ತರಾಗ್ತಾರೆ. ಬ್ರಹ್ಮಚರ್ಯ
ಈ ಬ್ರಹ್ಮಚರ್ಯ ಅನ್ನುವಂಥದ್ದು ಆ ಪದದಲ್ಲೇ ಇರೋ ಹಾಗೆ ಬ್ರಹ್ಮ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ, ಚರ್ಯ ಅಂದ್ರೆ ಚಲಿಸೋದು ಅಂತ. ಪರಮಾತ್ಮನಲ್ಲಿ ಚಲಿಸುವುದು, ಬ್ರಹ್ಮಭಾವೇನ ಚರತಿ ಇತಿ ಬ್ರಹ್ಮಚರ್ಯ ಅಂತ. ಬ್ರಹ್ಮಭಾವದಲ್ಲಿ ಮನಸ್ಸು ಇದ್ದಾಗ ಅದು ನಿಜವಾದ ಅರ್ಥದಲ್ಲಿ ಬ್ರಹ್ಮಚರ್ಯ. ಹಾಗೆ ಶಾರೀರಿಕವಾಗಿ ಹೇಳಿದಾಗ ಶರೀರದಿಂದ ಯಾವುದೇ ಪಾಪ ಕಾರ್ಯವನ್ನು ಮಾಡದೇ ಇರೋದು ಬ್ರಹ್ಮಚರ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮಾತಿನಿಂದ, ಮನಸ್ಸಿನಿಂದ, ಶರೀರದಿಂದ ಯಾವುದೇ ಪಾಪವನ್ನ ಮಾಡದೇ ಇದ್ದಾಗ ಅವನು ಬ್ರಹ್ಮಚಾರಿ, ಬ್ರಹ್ಮಚರ್ಯದಲ್ಲಿ ನಿಷ್ಠನಾಗಿದ್ದಾನೆ ಅಂತ ಅರ್ಥ. ಇದು ಯಾವಾಗ ಸಾಧ್ಯವಾಗತ್ತೆ ಅಂದ್ರೆ ಈ ಬ್ರಹ್ಮಚರ್ಯ ಅನ್ನುವಂಥದ್ದು ನಮ್ಮ ನಿಜ ಸ್ವರೂಪದಲ್ಲಿ ನಾವು ನೆಲೆಸಿದ್ದಾಗ ಮಾತ್ರ ಇದು ಸಾಧ್ಯ ಆಗತ್ತೆ ಬ್ರಹ್ಮಚರ್ಯ. ನಾಲ್ಕನೇದು ಅಪರಿಗ್ರಹ. ನಾ ಪರಿಗ್ರಹ ಅಪರಿಗ್ರಹ ಅಂತ. ಈಗ ಇವರು ಯಜ್ಞರೂಪವಾಗಿ ಕರ್ಮವನ್ನು ಆಚರಿಸಿ ಪಡ್ಕೊಂಡು ಅನುಭವಿಸೋದು ಒಂದಾದ್ರೆ, ಈ ಅಪರಿಗ್ರಹ ಅನ್ನುವಂಥದ್ದು ಯಾವುದನ್ನು ಗ್ರಹಿಸದೇ ಇರೋದು ಅಪರಿಗ್ರಹ. ಈಗ ಇತರರು ತಮ್ಮ ಕರ್ಮದಿಂದ ಏನೋ ಗಳಿಸಿರ್ತಾರೆ, ಅವರು ಯಾವ್ಯಾವುದೋ ರೀತಿಯಲ್ಲಿ ಗಳಿಸಿರ್ತಾರೆ ಅಥವಾ ಸರಿಯಾಗೇ ಗಳಿಸಿರ್ಬೋದು. ಈಗ ಅವರು ಗಳಿಸಿರೋ ವಸ್ತುನ ಅವರಾಗಿ ದಾನ ಕೊಟ್ಟಾಗ ಅಥವಾ ಇವರಾಗಿ ಕೇಳಿ ಪಡ್ಕೊಂಡಾಗ ಇವ್ರಿಗದು ಸಿಗತ್ತೆ. ಈಗ ಸಿಕ್ಕಿದ ಮಾತ್ರಕ್ಕೆ ಅದು ಅದರಿಂದ ಏನು ದೋಷ ಇಲ್ಲ ಅಂತಲ್ಲ. ಅದನ್ನ ಇವರು ಭಗವತ್ ಪ್ರೀತ್ಯರ್ಥವಾಗಿ ಅದನ್ನು ಉಪಯೋಗಿಸಿದಾಗ, ಅಂದ್ರೆ ಭಗವಂತನ ಸೇವೆಗಾಗಿ ಉಪಯೋಗಿಸೋದನ್ನ ಸದ್ವಿನಿಯೋಗ ಅಂತ ಕರೀತಾರೆ. ಸರಿಯಾದ ರೀತಿಯಲ್ಲಿ ಉಪಭೋಗ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಲ್ಲಿ ಗ್ರಹಿಸಿದರೆ ಅದರಿಂದ ಅಷ್ಟೇನು ದೋಷ ಆಗೋದಿಲ್ಲ. ಅದಲ್ಲದೆ ಪರಿಗ್ರಹ ಅಂದ್ರೆ ಸ್ವೀಕರಿಸಿ ಅದನ್ನ ಭೋಗಕ್ಕಾಗಿ ಅನುಭವಿಸಿದಾಗ ಅದೇನಾಗುತ್ತೆ, ಋಣ ಅಂತ ಆಗತ್ತೆ. ಸ್ವೀಕರಿಸಿದಾಗಲೇ ಅದು ಋಣ ಆಗಿರುತ್ತೆ. ಅದನ್ನಿನ್ನು ಭೋಗಕ್ಕಾಗಿ ಅನುಭವಿಸಿದಾಗ ಅದು ಪಾಪಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಅಪರಿಗ್ರಹ, ಯಾರಿಂದಲೂ ಏನನ್ನು ಸ್ವೀಕರಿಸದೇ ಇರೋದು ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಸ್ವೀಕರಿಸೋದು ಅಂತ ಯಾವಾಗ ಅರ್ಥ ಬರುತ್ತೆ ಅಂದ್ರೆ, ತನ್ನ ಒಂದು ಸುಖಕ್ಕಾಗಿ ಸ್ವೀಕರಿಸಿದಾಗ ಅದು ಗ್ರಹಣ ಅಂತ ಆಗುತ್ತೆ. ಅದನ್ನ ಕೈಯಿಂದ ಸ್ವೀಕರಿಸಿದ ಮಾತ್ರಕ್ಕೆ ಇವರು ಅನುಭವಿಸಿದ್ರೆ ಅದು ಗ್ರಹಣ, ಅಂದ್ರೆ ಪರಿಗ್ರಹ ಮಾಡಿದಾಗ ಇದು ಗ್ರಹಣ ಆಗುತ್ತೆ. ಪರಿಗ್ರಹ ಅದನ್ನ ಮಾಡದೇ ಇದ್ರೆ ಅಪರಿಗ್ರಹ. ಸ್ವೀಕರಿಸಿದ್ರೂ ಕೂಡ ತಾನದನ್ನು ಉಪಯೋಗಿಸೋದಿಲ್ಲ, ಇತರರ ಒಳಿತಿಗಾಗಿ ಅದನ್ನು ಉಪಯೋಗಿಸಿದಾಗ ಅದು ಅಪರಿಗ್ರಹನೇ ಆಗುತ್ತೆ. ಸೊ ಇದೆಲ್ಲ ಸೂಕ್ಷ್ಮಗಳಿದೆ. ನಾವು ರಾಮಾಯಣದಲ್ಲಿ ಒಂದು ಕಡೆ ಗಮನಿಸ್ತೀವಿ. ಶ್ರೀರಾಮಚಂದ್ರ ವನವಾಸಕ್ಕೆ ತೆರಳಿದಾಗ ಗುಹನ ಬಳಿ ಬರ್ತಾನೆ. ಗುಹ ರಾಮನಲ್ಲಿ ಬಹಳ ಭಕ್ತಿಯನ್ನ ಉಳ್ಳವನು. ಬಂದಾಗ ಬಹಳ ಹಣ್ಣುಗಳು ಇತ್ಯಾದಿ ಇವನ್ನೆಲ್ಲ ತಗೊಂಬಂದು ರಾಮನಿಗೆ ಅರ್ಪಣೆ ಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊತಾನೆ. ಆಗ ಶ್ರೀರಾಮ, ಆಯ್ತು ನೀನು ಪ್ರೀತಿಯಿಂದ ಕೊಟ್ಟಿದೀಯಾ ಸ್ನೇಹಿತನಾಗಿ, ನಾನು ಇದನ್ನ ಮಿತ್ರನಾಗಿ ಕೊಟ್ಟಿದ್ಯಾ, ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಒಂದು ಮಾತನ್ನು ಹೇಳ್ತಾನೆ, ಆದ್ರೆ ನಾನು ಇದನ್ನ ಗ್ರಹಿಸುವುದಿಲ್ಲ, ಪರಿಗ್ರಹಿಸುವುದಿಲ್ಲ ಅಂತ ಹೇಳ್ತಾನೆ. ಸ್ವೀಕರಿಸೋದು ಅಂದ್ರೆ ಏನು, ಗ್ರಹಿಸೋದು ಅಂದ್ರೆ ಏನು? ಈಗ ಅವರು ಕೊಟ್ಟಾಗ ಕೈಯಿಂದ ತಗೊಳ್ಳೋದು, ಸ್ವೀಕರಿಸಿದಾಗ ಅಷ್ಟೆ. ಅದನ್ನು ಇವರು ಉಪಭೋಗ ಮಾಡಿಲ್ಲ, ಅನುಭವಿಸಿಲ್ಲ. ಈಗ ಒಂದು ಹಣ್ಣು ಅವ್ರು ಕೊಟ್ಟರು, ಇವ್ರು ತಗೊಂಡ್ರು. ಇವ್ರು ಅದನ್ನ ತಗೊಳ್ಳಲ್ಲ, ತಿನ್ನಲ್ಲ, ಬೇರೆ ಯಾರಿಗೆ ಬೇಕೋ ಕೊಡ್ತಾರೆ. ಇವ್ರು ಅದರಲ್ಲಿ ಏನೋ ಸ್ವಲ್ಪ ಮಾತ್ರ ತಗೊಂಡಿರ್ತಾರೆ.
ಆಗೇನಾಗುತ್ತೆ, ಇವರಿಗೆ ಆ ರೀತಿಯಾದ ಋಣ ಅನ್ನೋದಾಗ್ಲಿ ದೋಷ ಅನ್ನೋದಾಗ್ಲಿ ಉಂಟಾಗಲ್ಲ. ಹೀಗಾಗಿ ಹಿರಿಯರು ಹೇಳ್ತಾ ಇದ್ದಿದ್ದು, ಹಂಚಿ ತಿನ್ನಬೇಕು. ಭೂಮಿ ಭೂತಾಯಿ ನಮಗೆ ಸಾಕಷ್ಟು ಧಾನ್ಯಗಳನ್ನು ಕೊಡ್ತಾಳೆ. ಅದು ಯಾರಿಗೆ ಧಾನ್ಯಗಳು, ಹಣ್ಣು, ತರಕಾರಿಗಳು ಇತ್ಯಾದಿ ಎಲ್ಲ ಭೂಮಿ ಕೊಟ್ಟಿರೋದು ತನ್ನ ಎಲ್ಲ ಮಕ್ಕಳಿಗಾಗಿ, ಎಲ್ಲರಿಗಾಗಿ ಕೊಟ್ಟಿರೋದು. ಅದು ಇದು ನನ್ನ ಭೂಮಿ, ಇಲ್ಲಿ ನಾನು ಬೆಳೆದಿದ್ದು, ಇದು ನನ್ನದು ಅನ್ನೋ ಭಾವನೆ ಇದ್ದಾಗ ಏನಾಗುತ್ತೆ, ಅದು ಅವರಿಗೆ ದೋಷಕ್ಕೆ ಕಾರಣ ಆಗುತ್ತೆ. ಅದರಿಂದ ಅವರಿಗೆ ಪಾಪನೇ ಬರುತ್ತೆ. ಇದು ಭೂದೇವಿ ಕೊಟ್ಟಿರುವಂಥದ್ದು. ಇದರಲ್ಲಿ ನನ್ನ ಪರಿಶ್ರಮ, ನನ್ನ ಕುಟುಂಬಕ್ಕೆ ಎಷ್ಟು ಬೇಕೋ ಅದನ್ನು ಇಟ್ಕೊಂಡು ದೇವ ಕಾರ್ಯಕ್ಕೆ, ಸಮಾಜ ಸೇವೆಗೆ, ಭೂತ ಋಣ, ಈ ಥರ ಈ ಋಣವನ್ನು ತೀರಿಸೋದಕ್ಕಾಗಿ ಅದನ್ನ ಅವರು ವಿನಿಯೋಗ ಮಾಡಿದಾಗ ಅವ್ರಿಗೂ ಆ ದೋಷ ಉಂಟಾಗೋದಿಲ್ಲ. ಹೀಗೆ ಅಪರಿಗ್ರಹ ಅನ್ನೋದು ಬಹಳ ರೀತಿಯಲ್ಲಿ ಇರುತ್ತೆ. ಶೌಚ ಶುದ್ಧವಾಗಿರುವಂಥದ್ದು ಅಂತ. ಶುದ್ಧಿ, ಶೌಚ ಅಂದ್ರೆ ಶುದ್ಧಿಯಿಂದ ಇರೋದು. ಇದಕ್ಕೆ ವಿವರಣೆ ಏನು ಅಂದ್ರೆ, ರಜೋಗುಣ ಇಲ್ಲದಂತೆ ಇರುವುದೇ ನಿಜವಾಗಿ ಶೌಚ ಅಂತ ನಾವು ತಿಳ್ಕೋಬಹುದು. ಈ ರಜೋಗುಣ ಇಲ್ಲದೆ ಇರೋದು ಅಂದ್ರೆ ಏನು ಅಂದ್ರೆ, ರಜೋಗುಣ ಅನ್ನೋದೇ ಪಾಪ. ಭಗವದ್ಗೀತೆಯಲ್ಲಿ ಹೇಳುತ್ತೆ, ಪಾಪಾತ್ಮ ಅಂತ. ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಪಾಪಾತ್ಮ, ಪಾಪ ಸಂಭವ ಅಂತೆಲ್ಲ ಬರುತ್ತೆ. ಯಾವುದನ್ನ ಇಲ್ಲಿ ಮಹಾಪಾಪ್ಮ ಅಂತ ಕೂಡ ಕರೆದಿದೆ ಗೀತೆಯಲ್ಲಿ. ಯಾವುದನ್ನ ಇಲ್ಲಿ ಪಾಪಿ, ಪಾಪ ಅಂತೆಲ್ಲ ಕರಿತಾ ಇರೋದು ಪರಮಾತ್ಮ ಅಂದ್ರೆ ರಜೋಗುಣವನ್ನೇ. ಯಾಕೆಂದ್ರೆ ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ಅದೇನ್ ಮಾಡುತ್ತೆ, ಆ ರಜೋಗುಣ ಅನ್ನುವಂಥದ್ದು ಪ್ರಕೃತಿಯಲ್ಲಿರುವಂತಹ ವಸ್ತುಗಳನ್ನ ಆಸೆ ಪಡೋದು, ಅವುಗಳಲ್ಲಿ ಆಸಕ್ತನಾಗೋದು, ಅವುಗಳನ್ನ ಅನುಭವಿಸೋದು, ಭೋಗಿಸೋದು, ಇದು ಈ ರಜೋಗುಣದ ಲಕ್ಷಣ. ಶೌಚ ಅಂದ್ರೆ ಶುದ್ಧಿ, ಆಕ್ಚುಲಿ ಈ ರಜೋಗುಣ ಇಲ್ಲದಂತೆ ಇರೋದು. ಆಗೇನಾಗುತ್ತೆ, ಅದರಲ್ಲಿ ಆಸಕ್ತಿನೂ ಉಂಟಾಗೋದಿಲ್ಲ, ಅಸಂಗ ಆಗ್ಬಿಡುತ್ತೆ. ಆಮೇಲೆ ತಾನಾಗಿ ಬಂದಾಗ ಸ್ವೀಕರಿಸಿದ್ರು ಕೂಡ ಅದನ್ನ ಅನಾಸಕ್ತಿಯಿಂದ ಭೋಗಿಸೋದ್ರಿಂದ ಆಗ್ಲೂ ಕೂಡ ದೋಷ ಉಂಟಾಗಲ್ಲ. ಆಸಕ್ತಿ ಅನ್ನೋದೇ ರಜೋಗುಣದ ಲಕ್ಷಣ. ಹಾಗೆ ಆ ಆಸಕ್ತಿ ಇದ್ದಾಗ ಅಶೌಚ ಆಗ್ಬಿಡುತ್ತದು, ಶುದ್ಧಿ ಆಗೋದಿಲ್ಲ. ಇನ್ನು ಶಾರೀರಿಕವಾಗಿ ಹೇಳೋದಾದ್ರೆ, ಶೌಚಾತ್ ಸ್ವಾಂಗ ಜಿಗುಪ್ಸ ಅಂತ ಒಂದು ವಾಕ್ಯವನ್ನ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಶುದ್ಧವಾಗಿರೋದ್ರಿಂದ ನಮಗೆ ಸ್ವ ಅಂಗ ಜಿಗುಪ್ಸ ಅಂತ, ತನ್ನ ಶರೀರದಲ್ಲೇ ತನಗೆ ಜಿಗುಪ್ಸೆ ಬರುತ್ತೆ. ಈ ಶರೀರವನ್ನ ಪ್ರೀತಿಸೋದಕ್ಕೆ ಹೋಗಲ್ಲ. ಯಾರಲ್ಲಿ ಜ್ಞಾನ ಇರಲ್ವೋ, ವಿವೇಕ ಇರಲ್ವೋ, ಅವಿವೇಕಿಗಳಾಗಿರ್ತಾರೋ ಅವರು ತಮ್ಮ ಶರೀರವನ್ನ ಪ್ರೀತಿಸ್ತಾರೆ. ಅಂದ್ರೆ ಶರೀರವನ್ನ ಇಷ್ಟಪಡ್ತಾರೆ, ಶರೀರದೊಂದಿಗೆ ಸಂಘವನ್ನ ಬೆಳೆಸ್ಕೋತಾರೆ. ಆ ಶರೀರದೊಂದಿಗೆ ಸಂಘ ಆಗೇನಾಗುತ್ತೆ, ಅವರಿಗೆ ಶುದ್ಧಿ ಅನ್ನೋದು ಇಲ್ಲದಂತ ಆಗ್ಬಿಡುತ್ತೆ. ಯಾಕಂದ್ರೆ ಶರೀರ ಅನ್ನುವಂಥದ್ದೇ ಉಂಟಾಗಿರೋದು ದೋಷದಿಂದ, ರಜೋಗುಣದಿಂದಲೇ ಹುಟ್ಟಿರೋದು ಮನುಷ್ಯ ಶರೀರ. ಹಾಗಾಗಿ ಅದರಲ್ಲಿ ದೋಷ ಅನ್ನೋದು ಇದ್ದೇ ಇರುತ್ತೆ. ಆದರೆ ಭಗವಂತನ ಸ್ಮರಣೆಯ ಒಂದು ಪ್ರಭಾವದಿಂದ ಆ ದೋಷ ನಮಗೆ ತಾಕೋದಿಲ್ಲ. ಯಾವಾಗ ಭಗವಂತನ ಸ್ಮರಣೆ ಮರೆತು ಹೋಗ್ತೀವೋ ಆಗ ಶರೀರದ ದೋಷ ಏನಿದೆಯೋ ಅದು ನಮ್ಮ ಅನುಭವಕ್ಕೆ ಬರುತ್ತೆ.
ಹೀಗೆ ಈ ಶೌಚ ಅನ್ನೋದು ಶುದ್ಧವಾಗಿರೋದು, ಇದನ್ನ ನಾವು ರಜೋಗುಣ ರಹಿತವಾಗಿರುವಂಥದ್ದೇ ಶೌಚ ಅಂತ ತಿಳ್ಕೋಬೇಕು. ಇನ್ನು ರಜೋಗುಣ ಅಂದ್ರೆ ಪಾಪ ಬುದ್ಧಿ ಅಂತ ಏನಿರುತ್ತೋ, ಪಾಪದ ಆಲೋಚನೆ, ಭೋಗಾಸಕ್ತಿ, ಆಸಕ್ತಿ, ಸಂಗ, ಇವೆಲ್ಲವೂ ಕೂಡ ರಜೋಗುಣದ ಲಕ್ಷಣಗಳು. ಮತ್ತೆ ಅತೃಪ್ತಿ, ಇವೆಲ್ಲವೂ ಕೂಡ ರಜೋಗುಣ. ಇದಿಲ್ಲದೆ ಇರೋದನ್ನೇ ನಿಜವಾಗಿ ನಾವು ಶೌಚ ಅಂತ ತಿಳ್ಕೋಬೇಕು. ಹಾಗೆ ರಜೋಗುಣದಿಂದ ಉತ್ಪತ್ತಿಯಾಗಿರುವಂಥ ಶರೀರವನ್ನು ಕೂಡ ತನ್ನದಲ್ಲ ಅಂತ ಭಾವಿಸೋದು, ಶರೀರದಲ್ಲಿ ಆಸಕ್ತಿ ಇಲ್ಲದೆ ಇರುವುದೇ ಶೌಚ. ಸಂತೋಷ, ಸಂತೋಷ ಅನ್ನುವಂಥದ್ದು ಯಾರಿಗೆ ಪ್ರಾಪ್ತವಾಗುತ್ತೆ ಅಂತ ಭಾಗವತದಲ್ಲಿ ಒಂದು ಕಡೆ ಪರಮಾತ್ಮ ಹೇಳ್ತಾನೆ. ಶಾಸ್ತ್ರವನ್ನ ಅರಿತು ಶಾಸ್ತ್ರೋಕ್ತವಾಗಿ ಜೀವನ ಮಾಡಿದಾಗ, ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡಿದಾಗ ಪರಮಾತ್ಮ ಸಂತುಷ್ಟನಾಗ್ತಾನೆ. ಯಜ್ಞ ರೂಪವಾಗಿ ಕರ್ಮಗಳನ್ನು ಆಚರಿಸೋದು, ಹಾಗೆ ತನ್ನಲ್ಲಿ ತಾನು ತೃಪ್ತನಾಗಿರೋದು, ಆಗ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅವರಿಗೆ ಪರಮಾತ್ಮ ಹೇಳ್ತಾನೆ, ನಾನು ಅವರಿಗೆ ಸಂತೋಷವನ್ನ ಕೊಡ್ತೀನಿ. ಅಂದ್ರೆ ಹೇಳ್ಬೇಕು ಅಂದ್ರೆ ಧರ್ಮ ಮಾರ್ಗದಲ್ಲಿ ಜೀವನ ಮಾಡುವವರಿಗೆ ಪರಮಾತ್ಮ ಸಂತೋಷವನ್ನ ಕೊಡ್ತಾನೆ, ಉಳಿದವರಿಗೆ ಸಂತೋಷ ಇರಲ್ಲ ಅಂತ ಅರ್ಥ. ತಪಸ್ಸು, ಈ ತಪಸ್ಸು ಅನ್ನೋದು ಏನು ಅಂತ ಕೇಳಿದಾಗ ಶ್ರೀಮಾತೆಯವರು ಹೇಳ್ತಾರೆ ಸಹನೆ ಅಂತ. ಸಹಿಸಿಕೊಳ್ಳೋದೇ ತಪಸ್ಸು. ಯಾಕೆ ಸಹಿಸ್ಕೋಬೇಕಾಗತ್ತೆ ಅಂದ್ರೆ, ನಾವು ಯಾವುದೋ ಒಂದು ಕರ್ಮಫಲದ ಅನುಭೋಗಕ್ಕಾಗಿ ಈ ಜಗತ್ತಿನಲ್ಲಿ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದೀವಿ. ಶರೀರವನ್ನ ಧಾರಣೆ ಮಾಡ್ಕೊಂಡು ಬಂದ್ಮೇಲೆ 3 ತರದ ತಾಪಗಳು ಇದ್ದೇ ಇರುತ್ತೆ. ತಾಪತ್ರಯ: ಆಧ್ಯಾತ್ಮಿಕ ತಾಪ, ಅಧಿಭೌತಿಕ, ಅಧಿದೈವಿಕ, 3 ತರದ ತಾಪಗಳು. ಅಂದ್ರೆ ಪ್ರಕೃತಿಯಿಂದ ನಮಗೆ ಬರುವಂತಹ ತಾಪಗಳು, ಕಷ್ಟಗಳು, ಅದನ್ನ ಸಹಿಸ್ಕೋಬೇಕು. ಮನಸ್ಸಿನಿಂದ ಒಳಗಿಂದ ಉಂಟಾಗುವಂತಹ ತಾಪಗಳು, ಯಾವುದೋ ಒಂದು ಬೇಸರ, ಭಯ, ಅಥವಾ ಇನ್ಯಾವುದೋ ಒಂದು ಆಸೆ ಅನ್ನೋದು ಕೂಡ ಒಂದು ವಿಧವಾದ ತಾಪ, ಅದು ದುಃಖವನ್ನು ಕೊಡುತ್ತೆ. ಇವೆಲ್ಲವನ್ನು ಸಹಿಸ್ಕೊಳ್ಳೋದು. ಹೀಗೆ ಆಮೇಲೆ ಅಧಿದೈವ, ಯಾವುದೋ ಒಂದು ಈ ಗ್ರಹಚಾರ ಅಂತ ಕರಿತೀವಿ, ಗಂಡಾಂತರ, ಗ್ರಹಚಾರದಿಂದ ಏನೋ ಒಂದು ಘಟನೆ ನಡೆದೋಗುತ್ತೆ, ಆಗ ಮನಸ್ಸಿಗೇನೋ ಒಂದು ತಾಪ ಆಗುತ್ತೆ. ಹೀಗೆ ಈ ತಾಪಗಳನ್ನೆಲ್ಲ ಸಹಿಸಿಕೊಳ್ಳೋದು, ಇವುಗಳಿಗೆ ಸಾಕ್ಷಿಯಾಗಿ ಇರೋದು, ಸಂಘ ದೋಷ ಅನ್ನೋದಿಲ್ಲದೆ ಸಾಕ್ಷಿಯಾಗಿರೋದ್ರಿಂದಲೂ ಕೂಡ ಅದು ತಪಸ್ಸು ಅಂತ ಕರೆಯಲ್ಪಡುತ್ತೆ. ನಂತರ ಬರುವಂಥದ್ದೇ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಒಂದು ಶಾಸ್ತ್ರಾಧ್ಯಯನ ಅಂತನೂ ಅರ್ಥ ಇದೆ. ಇನ್ನೊಂದು, ಆ ಶಾಸ್ತ್ರದಲ್ಲಿ ಭಗವಂತನ ಚರಿತ್ರೆಗಳನ್ನ ಅಧ್ಯಯನ ಮಾಡೋದೇ ಉತ್ತಮ ರೀತಿಯಾದ ಒಂದು ಸ್ವಾಧ್ಯಾಯ. ಅದು ಶಾಸ್ತ್ರಗಳನ್ನು ಓದೋದು ಒಂದಾದ್ರೆ, ವಿಶೇಷವಾಗಿ ಭಗವಂತನ ಲೀಲೆಗಳು, ಭಗವಂತನ ಮಹಿಮೆ, ಗುಣಗಳನ್ನ ನಾವು ಅಧ್ಯಯನ ಮಾಡೋದು, ಓದೋದೇ ನಿಜವಾಗಿ ಸ್ವಾಧ್ಯಾಯ ಅಂತ. ಇದರಿಂದ ಏನಾಗುತ್ತೆ? ಈಶ್ವರನಲ್ಲಿ ಭಕ್ತಿ ಉಂಟಾಗುತ್ತೆ. ಮುಂದಿನದು ಅದೇ ಈಶ್ವರ ಪ್ರಣಿಧಾನ ಅಂತ, ಈಶ್ವರನಲ್ಲಿ ಭಕ್ತಿ. ಹೀಗೆ ಈಶ್ವರನಲ್ಲಿ ಭಕ್ತಿ ಯಾವುದದು? ಭಕ್ತಿ ಎಂದಾಗ ಪ್ರೀತಿಯ ಪರಾಕಾಷ್ಠೆ ಅಂತ ಹೇಳಿದೆ. ಪರಮಾತ್ಮನಲ್ಲಿ ನಾವು ಹೊಂದಿರುವಂತಹ ಪ್ರೀತಿ ಅದು ಸ್ವಲ್ಪ ಮಟ್ಟಿಗೆ ಇದ್ರೆ, ಭಕ್ತಿ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಅರ್ಥ. ಆ ಪ್ರೀತಿಯ ಪರಾಕಾಷ್ಠೆ, ತುಂಬಾ ಪರಮಾತ್ಮನನ್ನ ಪ್ರೀತಿಸುವಂತಹ ಮನಸ್ಥಿತಿ ಇದ್ದಾಗ
ಅದನ್ನು ಭಕ್ತಿ ಅಂತ ಕರೆದಿದೆ. ಹೀಗೆ ಈಶ್ವರನಲ್ಲಿ ಭಕ್ತಿ, ಈಶ್ವರ ಪ್ರಣಿಧಾನ, ಈ ಇಷ್ಟೂ ಕೂಡ ಶುದ್ಧಿ ಅಂತ ಕರೆಯಲ್ಪಟ್ಟಿದೆ. ಈಗ ಯಾರೋ ಒಬ್ರು ಶುದ್ಧವಾಗಿದ್ದಾರೆ ಅಂದರೆ ಅರ್ಥ ಅವರಿಗೆ ಈ ಲಕ್ಷಣಗಳೆಲ್ಲ ಅವರಲ್ಲಿದೆ ಅಂತ. ಮೊದಲನೇದಾಗಿ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಥವಾ ಈಶ್ವರನಲ್ಲಿ ಭಕ್ತಿ, ಇಷ್ಟೂ ಇದ್ದಾಗ ಅವರು ಶುದ್ಧವಾಗಿದ್ದಾರೆ ಅಂತ. ಅವರು ಶುದ್ಧವಾಗಿದ್ದರೆ ಆಗೇನಾಗುತ್ತೆ, ದುಃಖದ ನಿವಾರಣೆ ಆಗ್ಬಿಡುತ್ತೆ. ದುಃಖ ಅವರಿಗೆ ಉಂಟಾಗೋದಿಲ್ಲ, ಶಾಶ್ವತವಾಗಿ ದುಃಖದ ನಿವಾರಣೆ ಆಗುತ್ತೆ. ಸೊ ಈ ಲಕ್ಷಣಗಳನ್ನೆಲ್ಲ ನಾವು ಶುದ್ಧಿ ಅಂತ ತಿಳ್ಕೊಂಡು ಇದನ್ನ ಯಾವಾಗ ನಾವು ಆಚರಿಸ್ತೀವೋ ಆಗ ನಮಗೆ ವಿವೇಕ ಖ್ಯಾತಿ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ಶುದ್ಧಿಯಾಗೋದ್ರಿಂದ ದುಃಖದ ನಿವಾರಣೆ ಆಗಿ ವಿವೇಕ ಖ್ಯಾತಿ ಉಂಟಾಗುತ್ತೆ. ಇನ್ನು ಈ ವಿವೇಕ ಖ್ಯಾತಿಯ ಬಗ್ಗೆ ಪತಂಜಲಿ ಯೋಗ ಸೂತ್ರಗಳಲ್ಲಿ ತಿಳಿಸುವಂತ ವಿಚಾರ ಇದೆ. ಅದೇನು ಅಂದ್ರೆ, ಸ್ವಾಮಿ ವಿವೇಕಾನಂದರು ಅದನ್ನ ರಾಜಯೋಗದಲ್ಲಿ ಸಂಕ್ಷಿಪ್ತವಾಗಿ ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದೇ ಅತೃಪ್ತಿಯ ಅಂತ್ಯ. ಅತೃಪ್ತಿ ಅನ್ನೋದು ಇಲ್ಲದಂತ ಆಗ್ಬಿಡುತ್ತೆ. ಅಂದ್ರೆ ಯಾವಾಗ್ಲೂ ಸದಾ ತೃಪ್ತನಾಗಿರುವಂತ ಸ್ಥಿತಿ. ಎಲ್ಲ ವ್ಯಥೆಯ ಅಭಾವ. ಅಂದ್ರೆ ಯಾರಿಗೆ ಚಿತ್ತಶುದ್ಧಿಯಿಂದ ದುಃಖ ನಿವಾರಣೆಯಾಗಿ ವಿವೇಕ ಖ್ಯಾತಿ ಉಂಟಾಗಿದೆಯೋ, ವಿವೇಕವನ್ನು ಪಡ್ಕೊಂಡಿದ್ದಾರೋ, ಅವರಿಗೆ ಅತೃಪ್ತಿ ಅನ್ನೋದೇ ಇಲ್ಲವಾಗ್ಬಿಡುತ್ತೆ ಮೊದಲನೇದಾಗಿ. ನಂತರ ಎಲ್ಲ ವಿಧದ ವ್ಯಥೆಯ ಅಭಾವ, ವ್ಯಥೆ ಅನ್ನೋದು ಆಗೋದೇ ಇಲ್ಲ. ಪೂರ್ಣ ಜ್ಞಾನ ಸಿದ್ಧಿ, ಏನು ತಿಳ್ಕೋಬೇಕಾಗಿದೆಯೋ ಅವೆಲ್ಲವನ್ನ ತಿಳ್ಕೊಂಡಂತೆ ಆಗುತ್ತೆ. ಕೃತಕೃತ್ಯತೆ, ಧನ್ಯನಾದೆ ಅನ್ನುವಂಥ ಭಾವ ಉಂಟಾಗುತ್ತೆ. ನಿತ್ಯ ಅನಿತ್ಯ ವಸ್ತು ವಿವೇಕ ಉಂಟಾಗುತ್ತೆ. ಸಹಜವಾಗಿ ಶಾಶ್ವತ ಯಾವುದು, ನಶ್ವರ ಯಾವುದು ಅನ್ನೋದು ಸುಲಭವಾಗಿ ತಿಳಿದ್ಬಿಡುತ್ತೆ. ಚಿತ್ತ ಸ್ವಾತಂತ್ರ್ಯ. ಅದಾದ್ಮೇಲೆ ಈ ವಿವೇಕ ಖ್ಯಾತಿಯಲ್ಲಿ ಚಿತ್ತ ಸ್ವಾತಂತ್ರ್ಯ ಉಂಟಾಗುತ್ತೆ. ವಿವೇಕ ಅನ್ನೋದು ಉಂಟಾದಾಗ ಚಿತ್ತ ಅನ್ನುವಂಥದ್ದು ಬಂಧನವನ್ನ ಅನುಭವಿಸೋದಿಲ್ಲ, ಅದು ಸ್ವಾತಂತ್ರ್ಯವನ್ನ ಅನುಭವಿಸುತ್ತೆ. ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುವಂಥ ಪಕ್ಷಿ ಹೇಗೆ ಸ್ವತಂತ್ರವಾಗಿರುತ್ತೋ ಆ ರೀತಿಯಲ್ಲಿ ಮನಸ್ಸು ಅಥವಾ ಚಿತ್ತ ಅನ್ನೋದು ಸ್ವತಂತ್ರವಾಗಿರುತ್ತೆ. ಜನಸಾಮಾನ್ಯರಲ್ಲಿ ಆ ಸ್ವಾತಂತ್ರ್ಯ ಇರಲ್ಲ. ಅದು ಯಾವುದೋ ಒಂದು ದೋಷಗಳು ಅಥವಾ ಭಾವನೆಗಳಿಂದ, ತ್ರಿಗುಣಾತ್ಮಕವಾದ ಭಾವನೆಗಳಿಂದ ಕಟ್ಟಲ್ಪಟ್ಟಿದೆ. ಅವರು ಅದನ್ನೇ ಸ್ವಾತಂತ್ರ್ಯ ಅಂತ ಭಾವಿಸ್ತಾರೆ, ಆದರೆ ಅದು ಸ್ವಾತಂತ್ರ್ಯ ಅಲ್ಲ. ಚಿತ್ತ ತನ್ನ ಮೂಲದಲ್ಲಿ ಕರಗಿ ಹೋಗುವುದು ಮುಂದಿನ ಹಂತ. ಚಿತ್ತ ಅಂದ್ರೆ ಪ್ರಜ್ಞೆ ಅಂತೆ ನಾವೇನು ಕರಿತೀವೋ, ಕಾನ್ಷಿಯಸ್ನೆಸ್ ಏನಿದೆಯೋ ನಮಗೆ, ಅದು ನಿಜವಾಗಿ ಚಿತ್ತ. ಅದಕ್ಕೆ ಉದಾಹರಣೆ ಹೇಳೋದಾದ್ರೆ ಗಾಢ ನಿದ್ರೆ. ಗಾಢ ನಿದ್ರೆಯಲ್ಲಿ ಈ ಪ್ರಜ್ಞೆ ಅನ್ನುವಂಥದ್ದು ಇರಲ್ಲ. ಅಂದ್ರೆ ಅದು ಇಂದ್ರಿಯಗಳ ರೂಪವನ್ನು ಪಡ್ಕೊಂಡಿರಲ್ಲ, ತ್ರಿಗುಣಾತ್ಮಕವಾಗಿ ಕೆಲಸನೂ ಮಾಡ್ತಾ ಇರಲ್ಲ, ಸ್ಥೂಲ ಸೂಕ್ಷ್ಮದ ಅನುಭವ ಕೂಡ ಇರಲ್ಲ. ಆಗ ಚಿತ್ತ ಮೂಲದಲ್ಲಿ ಕರಗಿ ಹೋಗಿದೆ ಅಂತ. ಅದು ಧ್ಯಾನದ ಮೂಲಕ ತನ್ನಷ್ಟಕ್ಕೆ ತಾನೇ ಇಚ್ಛೆ ಪಟ್ಟಾಗ ಚಿತ್ತವನ್ನ ತನ್ನ ಮೂಲಕ್ಕೆ ಸೇರಿಸೋದೇನಿದೆಯೋ ಅದೇ ಸ್ವಾತಂತ್ರ್ಯ. ಏಳನೇದು, ನಮ್ಮ ಆತ್ಮದಲ್ಲಿ ನಾವು ಪ್ರತಿಷ್ಠಿತರಾಗುವೆವು, ತನ್ನಲ್ಲಿ ತಾನು ನೆಲೆಸಿರೋದು ಅಂತ. ಆತ್ಮತೃಪ್ತನಾಗಿ ತನ್ನಲ್ಲೇ ತಾನು ನೆಲೆಸಿರೋದು. ಆಗ ಅವರು ಭೂಲೋಕದಲ್ಲಿದ್ದೀವಿ, ಹುಟ್ಟಿದ್ದೀವಿ, ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಅವರಿಗಿರಲ್ಲ.
ನಾನು ಹುಟ್ಟೂ ಇಲ್ಲ, ನನಗೆ ಜೀವನವೂ ಇಲ್ಲ, ಸಾವೂ ಇಲ್ಲ, ನಾನು ಹಿಂದೆ ಯಾವತ್ತೂ ಹುಟ್ಟಿರಲಿಲ್ಲ. ಹೀಗೆಲ್ಲ ಈ ಹುಟ್ಟು ಸಾವು ಅನ್ನೋದು ಕೇವಲ ಅಜ್ಞಾನದಿಂದ ಆಗಿರೋ ಆರೋಪ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಆಗ ಅವರು ಇದ್ಯಾವುದರ ಒಂದು ಚಿಂತನೆ ಆಗಲಿ ವಿಚಾರ ಆಗಲಿ ಏನು ಇಲ್ಲದೆ, ಜಗತ್ತಿನ ವಿಚಾರವೂ ಇಲ್ಲ, ಶರೀರ ಇತ್ಯಾದಿ ಯಾವುದೂ ಇಲ್ಲ, ಅಲ್ಲಿರೋದು ಕೇವಲ ತನ್ನ ಸ್ವಸ್ವರೂಪ ಮಾತ್ರ. ಮತ್ತೆ ತನಗಿಂತ ಭಿನ್ನವಾದ ಮತ್ತೊಂದು ಯಾವುದೂ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಇಡೀ ವಿಶ್ವದಲ್ಲಿ ಇರೋದು ತಾನು ಮಾತ್ರ ಅನ್ನುವಂತಹ ಅದ್ವೈತ ಭಾವ ಉಂಟಾಗುತ್ತೆ. ಆಗ ಅದು ಸಪ್ತಮ ಭೂಮಿಕೆಯನ್ನು ತಲುಪಿದೆ, ವಿವೇಕ ಖ್ಯಾತಿ ಚೆನ್ನಾಗಿ ಉಂಟಾಗಿದೆ ಅಂತ ಅರ್ಥ. ಸೊ ಇಷ್ಟು ವಿಚಾರಗಳನ್ನು ನಾವು ಪತಂಜಲಿ ಸೂತ್ರಗಳಲ್ಲಿ ಗಮನಿಸ್ತೀವಿ. ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು, ಈ ವಿವೇಕ ಖ್ಯಾತಿಯನ್ನು ಪಡಿಬೇಕಾದ್ರೆ ಮೊದಲನೇದಾಗಿ ಶುದ್ಧಿ ಆಗಬೇಕಾಗತ್ತೆ, ಚಿತ್ತಶುದ್ಧಿ. ಚಿತ್ತಶುದ್ಧಿಯಿಂದಲೇ ದುಃಖ ನಿವಾರಣೆ ಆಗುತ್ತೆ. ಚಿತ್ತ ಶುದ್ಧವಾಗಿರೋರಿಗೆ ದುಃಖ ಆಗೋದಿಲ್ಲ. ಯಾಕೆಂದ್ರೆ ಮನುಷ್ಯ ದುಃಖ ಅನುಭವಿಸೋದು ಒಂದು ನೋವು, ಶಾರೀರಿಕ ನೋವು, ಆಮೇಲೆ ನಷ್ಟ ಆಗುವಂಥದ್ದು ಅಥವಾ ಅವಮಾನ ಆಗುವಂಥದ್ದು ಅಥವಾ ಮತ್ತಿನ್ಯಾವುದೋ ಒಂದು ವಿಧವಾದ ಕ್ಲೇಶಗಳು ಅವನನ್ನು ಕಾಡಿದಾಗ. ಶುದ್ಧಿ ಆದಾಗ ಏನಾಗುತ್ತೆ, ಇದ್ಯಾವುದೂ ಕೂಡ ಅವನಿಗೆ ಅನ್ವಯಿಸೋದಿಲ್ಲ. ಯಾಕೆಂದ್ರೆ ನಾವಾಗಲೇ ಗಮನಿಸಿದ ಹಾಗೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ ಎಲ್ಲದರಲ್ಲಿ ಅವನು ಪ್ರತಿಷ್ಠಿತ ಅಭ್ಯಾಸ ಮಾಡಿ ಅವೆಲ್ಲವನ್ನು ಪಡ್ಕೊಂಡಿದ್ರೆ, ಈ ಸದ್ಗುಣಗಳನ್ನೆಲ್ಲ ಪಡ್ಕೊಂಡಿದ್ರೆ ಅವನಿಗೇನಾಗುತ್ತೆ, ಈಶ್ವರನಲ್ಲಿ ಭಕ್ತಿ ಉಂಟಾಗತ್ತೆ. ನಮೇ ಭಕ್ತ ಪ್ರಣಶ್ಯತಿ ಅಂತ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಭಗವದ್ಭಕ್ತನಿಗೆ ಯಾವುದೇ ವಿಧವಾದ ದುಃಖ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಇರೋದಿಲ್ಲ. ಹೀಗೆ ವಿವೇಕ ಖ್ಯಾತಿ ಅಂದರೆ ಅದು ಜ್ಞಾನ ಮತ್ತು ಭಕ್ತಿಗೆ ಸಂಬಂಧಪಟ್ಟಿದ್ದೇ ಆಗಿದೆ. ಇಂತಹ ಒಂದು ವಿಚಾರದ ಕುರಿತಾಗಿ ಪತಂಜಲಿ ಯೋಗ ಸೂತ್ರಗಳಲ್ಲಿ ನಾವು ಗಮನಿಸ್ತೀವಿ. ಅದನ್ನು ನಾವು ಸ್ವಲ್ಪ ಸುಲಭವಾಗಿ ಅರ್ಥ ಆಗೋ ಹಾಗೆ ನಾವು ಇವತ್ತು ಈ ಪ್ರವಚನದಲ್ಲಿ ನೋಡಿದ್ವಿ. ಇನ್ನು ನಿಜವಾದ ಅರ್ಥದಲ್ಲಿ ನಮಗೆ ಯಾವುದು ಲಾಭ, ಯಾವುದು ನಷ್ಟ, ಇದನ್ನು ನಾವಿಲ್ಲಿ ಈಗ ಅರ್ಥ ಮಾಡ್ಕೋತೀವಿ. ಈ ವಿವೇಕ ಖ್ಯಾತಿ ಅನ್ನುವಂಥ ಪ್ರವಚನದಲ್ಲಿ ಮುಖ್ಯವಾಗಿ ನಾವು ಗಮನಿಸೋದೆ ನಮಗೆ ಯಾವುದು ಲಾಭ ಆಯಿತು, ಯಾವುದು ನಷ್ಟ ಆಯಿತು ಅಂತ. ವಿವೇಕ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಷ್ಟವನ್ನ ಲಾಭ ಅಂತ ಭಾವಿಸ್ಬಿಡ್ತಾರೆ, ಲಾಭ ಆಗಿರೋದನ್ನ ನಷ್ಟ ಅಂತ ಭಾವಿಸ್ತಾರೆ. ಈಗ ಪಾಪವನ್ನ ಕಳ್ಕೊಂಡ್ರೆ ನಾವು ಲಾಭ ಆಯಿತು ಅಂತಾನೆ ತಿಳ್ಕೋಬೇಕು. ಹಾಗೆ ವಸ್ತುಗಳ ರೂಪದಲ್ಲಿ ಪಾಪವನ್ನ ಕಟ್ಕೊಂಡಿದ್ದಾಗ, ಸಂಗ್ರಹ ಆದಾಗ ಅದು ನಮಗೆ ನಷ್ಟ ಅಂತಾನೆ ಅರ್ಥ. ಆದರೆ ಜನ ಭಾವಿಸೋದು ಹೆಚ್ಚು ಹಣ ಸಿಕ್ತು, ಹೆಚ್ಚು ವಸ್ತುಗಳನ್ನು ನಾವು ಗ್ರಹಿಸಿದ್ದೀವಿ, ಹೆಚ್ಚು ಸಂಪತ್ತಿಗೆ ನಾವು ಒಡೆಯರಾಗಿದ್ದೀವಿ. ಇದರ ಅರ್ಥ ಏನು ಅಂದರೆ ಅವರು ಹೆಚ್ಚೆಚ್ಚು ಪಾಪವನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ ಅಂತ ಅರ್ಥ. ಅದು ಧರ್ಮದಿಂದ ಪ್ರಾರಬ್ಧಕ್ಕನುಸಾರವಾಗಿ ಭಗವಂತನ ಕೃಪೆಯಿಂದ ಸಿಕ್ಕಿದ್ರೆ ಸರಿ. ಆಸೆ ಪಟ್ಟು ಕರ್ಮದಿಂದ ಪಡ್ಕೊಂಡಾಗ ಅದು ಖಂಡಿತ ದೋಷವನ್ನು ಹೊಂದಿರುತ್ತೆ. ಯಾಕೆಂದ್ರೆ ಅದನ್ನು ಯಜ್ಞ ರೂಪವಾಗಿ ಪಡ್ಕೊಂಡಿರಲ್ಲ. ಆಮೇಲೆ ಗಳಿಸಿದ ಮೇಲೆ ಇದು ಭಗವಂತನದು ಅನ್ನುವಂತಹ ತಿಳುವಳಿಕೆ ಇರಲ್ಲ, ಇದು ನನ್ನದು ಅಂತ ಭಾವಿಸ್ತಾರೆ. ಆಗ ಮಮಕಾರ ಅನ್ನೋದು ಅವ್ರನ್ನ ಕಾಡ್ತಾ ಇರುತ್ತೆ. ಇವೆಲ್ಲ ಕೂಡ ಶುದ್ಧಿ ಅನ್ನುವಂಥ ವಿಚಾರಕ್ಕೆ ನಾವು
ಅನ್ವಯಿಸಿ ತಿಳ್ಕೊಬೇಕಾಗಿರುವಂಥದ್ದು. ಇವತ್ತು ನಾವು ಈ ವಿವೇಕ ಖ್ಯಾತಿ ಅನ್ನೋದನ್ನ ಪತಂಜಲಿ ಸೂತ್ರಗಳಲ್ಲಿ ಮತ್ತು ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಅರ್ಥಗಳ ಮೂಲಕ ಕೂಡ ಒಂದಷ್ಟು ತಿಳ್ಕೊಂಡಿದ್ದೀವಿ. ಮುಂದಿನ ಪ್ರವಚನಗಳಲ್ಲಿ ಅನುಕೂಲ ಆದಾಗ ನಾವು ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮ್ಮ ಆತ್ಮೋದ್ಧಾರಕ್ಕೆ ಏನು ಬೇಕೋ ಅಂತಹ ಸದ್ವಿಚಾರಗಳನ್ನು ಗಮನಿಸ್ತಾ ಮುಂದುವರಿಯೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.